ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯರಾದ ಡಿಕೆ ಸುರೇಶ್ ರವರ ಮಾರ್ಗದರ್ಶನದಲ್ಲಿ ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಡಾಕ್ಟರ್ ರಂಗನಾಥ್ ರವರ ಮಾರ್ಗದರ್ಶನದಲ್ಲಿ ಹುಲಿಯೂರು ದುರ್ಗ ಹೋಬಳಿ ತಾವರೆಕೆರೆ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಬಿಎಂ ನಾಗರಾಜು ರವರು ನೂತನ ಅಧ್ಯಕ್ಷರಿಗೆ ಶುಭ ಹಾರೈಸಿದ ಹಿರಿಯ ಕಾಂಗ್ರೆಸ್ ಮುಖಂಡರು, ಗ್ರಾಮ ಪಂಚಾಯಿತಿ ಸದಸ್ಯರು, ಅಭಿಮಾನಿ ಬಳಗದವರು. ಸೌಲಭ್ಯಗಳು ಒದಗಿಸ್ಕೊಡುವಂಥದ್ದು ಏನಾದರೂ ಒಂದು ಹೇಳ್ಕೊತೀವಿ. ನಿಜ ಸುರೇಶ್ ಅಣ್ಣ ನಿಜ ಹೇಳ್ಬೇಕಂದ್ರೆ ಸುರೇಶ್ ಅಣ್ಣನ ಥರ MP ಪಡೆಯೋಕ್ಕೆ ಪುಣ್ಯವಂತರು. ಯಾಕೆಂದರೆ 24/7 ಒಂದು ಚಿಕ್ಕ ಇದರಿಂದ ಸಮಸ್ಯೆನ ಹಿಡಿದು ಅವ್ರ ಕೈಗೆ ಕೆಲಸ ಮಾಡತಕ್ಕ ಬಿಡಲ್ಲ. ಯಾಕಂದ್ರೆ ಆ ಥರ MP ಸಿಗೋದು ಪುಣ್ಯ. ಏನು ಮಾಡ್ತಾರೆ, ದುರಾದೃಷ್ಟ. ಲಾಸ್ಟ್ ಟೈಮ್ ಅವ್ರಿಗೆ ಅನ್ಯಾಯ ಆಗೈತೆ. ಬಟ್ ಅಂಥವ್ರು ರಾಜಕಾರಣದಲ್ಲಿ ಇರಬೇಕು. ಜನ ಅಂತಾರೆ ಅವ್ರು ಆರಿಬಲ್ ಅಂತಾರೆ, ಬಟ್ ಅಲ್ಲಿ ಒಳ್ಳೆ ಗುಣನೈತೆ. ಅವ್ರ ಹೃದಯ, ಅವ್ರ ಮನಸ್ಸಲ್ಲಿ ಇಷ್ಟು ಪ್ರೀತಿ ಇದೆ ಅಂತ ಜನಗಳು ಗೊತ್ತಾಗಲ್ಲ. ಆ ಥರ ಇಲ್ಲ ಅಂದರೆ ಕೆಲಸ ಮಾಡ್ಸೋಕ್ಕಲ್ಲ. ಅಧಿಕಾರಿಗಳನ್ನ ಬಗ್ಸಿ ಕೆಲಸ ಮಾಡ್ಸೋಕ್ಕಾಗಲ್ಲ. ಸುರೇಶ್ ಅಣ್ಣ ಅಂತಾರೆ ಜನಪ್ರತಿನಿಧಿಗಳು ಇದ್ದರೆ ಯಾಕೆ ಕೆಲಸ ಆಗಲ್ಲ? ಇವಾಗ ನಮಗೆ ನೋಡಿ, ಇವಾಗ ಅದು ಕಣ್ವಾದಿಂದ ಈಗ ನೀರು ಕೊಡ್ತಾ ಇದ್ದಾರೆ. ವೈಜಿಗುಡ್ಡದಿಂದ ನಮ್ಮ ಹುಲಿಯೂರು ದುರ್ಗ ಹೋಬಳಿಗೆ, ತಾವರೆಕೆರೆ ಗ್ರಾಮ ಪಂಚಾಯತಿಗಾಗಲಿ, ಉಜ್ಜಿನಿ ಗ್ರಾಮ ಪಂಚಾಯತಿಗಾಗಲಿ, ಈ ಭಾಗ ಅದು ಡ್ರೈ ಲ್ಯಾಂಡ್ ನಮ್ಮದು. ಆ್ಯಕ್ಚುಲಿ ನಮ್ಮ MLA ಅವ್ರು ಬಂದಾಗ ಒಂದು ಘಾಟಿ ಮಾಡಿದೆ. ನಾವು ಯಾಕೆ ಲಿಂಕೇನಲ್ಗೆಲ್ಲ ನಾವು ಬರ್ಬೇಕಾದ್ರೆ ನಮಗೆಲ್ಲ ನೀವು ಕಲೆಕ್ಟ್ ಮಾಡಿದ ಪೈಪ ಅಂದ್ಬಿಟ್ಟು ಶಾಸಕರು ಹೇಳಿದ್ರು ಅವಾಗ, ಇಲ್ಲಪ್ಪ ಈ ಥರ ಈ ಕಡೆಯಿಂದ ನಿಮ್ಗೆ ಕೊಡಿಸ್ತಾ ಇದ್ದೀವಿ. ಇದು ಈ ಕಡೆ ಅದು ಫ್ಲೋಯಿಂಗ್ ಆ ಕಡೆ ಮಾತ್ರ, ಕುಣಿಗಲ್ ಈ ಕಡೆ ಕೊತ್ಕೆರೆ ಆ ಕಡೆ ಎಲ್ಲ ಅದು ನಮ್ಮ ಹೇಮಾವತಿ ಲಿಂಕೇನಲ್ ಮಾಡ್ತಾ ಇದ್ವಿ. ಅವಾಗ ನಾನು ಹೇಳಿದ್ರು, ಇಲ್ಲ ಈ ವೈಜಿಗುಡ್ಡದಿಂದ ನಿಮಗೂ ಎಲ್ಲ ಪೈಪ್ ಲೈನ್ ಆಲ್ರೆಡಿ DPR ಆಗೋದು. ಈಗ ಆಲ್ರೆಡಿ ನೀರು ಬರೋಕ್ಕೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ಇದೆಲ್ಲ ಯೋಜನೆ ಎಲ್ಲ ಬಂದು ಸುರೇಶ್ ಅಣ್ಣನ ಕನಸು ನಿಜ ಹೇಳಬೇಕು ಅಂದರೆ ಇಷ್ಟು ವರ್ಷಗಳಾಗದೋದು ಕೆಲಸಗಳನ್ನ ಈ ಸರಿ ಸರ್ಕಾರ ಐತೆ ಎಲ್ಲ ಆಗಿ ನಮ್ಮ ಸುರೇಶ್ ಅಣ್ಣನ ಮಾರ್ಗದರ್ಶನ, ನಮ್ಮ ಸಾಹೇಬರು ರಂಗನಾಥ್ ಅಣ್ಣವ್ರ ಮಾರ್ಗದರ್ಶನದಲ್ಲಿ ನಮ್ಮ ಪುಣೆಗಳ ಅಭಿವೃದ್ಧಿ ಆಗುತ್ತೆ ಅಂತ ನಾನು 100% ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಪರವಾಗಿ ತಾವು ಏನು ಅಧ್ಯಕ್ಷರಾಗಿದ್ದೀರಾ, ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀವಿ. ತಾವು ಯಾರ್ಯಾರಿಗೆ ಕೃತಜ್ಞತೆ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಯಾರ್ಯಾರು ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಮೊದಲನೇಯಾಗಿ ನಾನು ಫಸ್ಟ್ ಟೈಮ್ ಮೆಂಬರ್ ಆದ ರಾಜಕಾರಣಕ್ಕೆ ಬಂದು ನನ್ನ ಊರಿನ ಗ್ರಾಮದ ಜನತೆ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಆರ್ಬಳ್ಳಿ ಗ್ರಾಮ ಜನತೆ ಪರವಾಗಿ ಫಸ್ಟು ನಾನು ಅವರಿಗೆ ಜನತೆ ಇದ್ದರೆ ನಾವು ಇವತ್ತು ಅವರು ಒಂದು ಅಧಿಕಾರ ಕೊಟ್ಟಿದ್ದು ನನಗೆ ಫಸ್ಟ್ ಟೈಮು ಅಧ್ಯಕ್ಷರಾಗಿದ್ದೀನಿ. ಆದ್ದರಿಂದ ನಾನು ನಮ್ಮೂರಲ್ಲಿ ಆದಷ್ಟು ನನ್ನ ಕೈಲಾದಷ್ಟು ಮೀರಿ ನಾನು ಕೆಲಸ ಮಾಡಿಸ್ತಾ ಇದ್ದೀನಿ. ಮಾನ್ಯ ಶಾಸಕರ ಇದರಿಂದ ಅವರ ಮಾರ್ಗದರ್ಶನದಲ್ಲಿ ನಾನು ಡಾಕ್ಟರ್ ರಂಗನಾಥ್ ಸಾರು ನನ್ನ ತಮ್ಮಂತರ ನೀನು ಮಾಡಪ್ಪ ನಾನು ಇದ್ದೀನಿ ಅಂತ ಹೇಳಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನಾನು ನಮ್ಮೂರಲ್ಲಿ ಒಂದಪ್ಪ ಅಭಿವೃದ್ಧಿ ಮಾಡಿದ್ದೀನಿ. ನನಗೆ ಸಮಾಧಾನ ಐತೆ. ಬಟ್ ನಾನು ನಮ್ಮ ಪಂಚಾಯತಿ ವೈದ್ಯರು ಏನಾದ್ರು ಒಂದು ಅಭಿವೃದ್ಧಿ ಮಾಡಿ ಚೇಂಜಸ್ ಆಗಬೇಕು. ಹಿಂಗೆ ಇದ್ದರೆ ಆಗಲ್ಲ, ಜನಗಳು ತಿಳುವಳಿಕೆ ಬರಬೇಕು. ಆದ್ದರಿಂದ ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ನನಗೆ ಕಡಿಮೆ ಟೈಮ್ ಯಾವುದೇ ಐತಿ, ಆದ್ರೂ ಏನಾದ್ರು ಒಂದು ಜನಗಳಿಗೆ ಬಡವರಿಗೆ ಒಂದು ಒಳ್ಳೆ ಮಾಡಿಸ್ಕೊಡ್ಬೇಕು ಅನ್ನೋದು ನನ್ನ ಮನಸ್ಸಿನ ಅಭಿಪ್ರಾಯ. ಆದ್ದರಿಂದ ನಮ್ಮ ಶಾಸಕರ ಮಾರ್ಗದರ್ಶನದಲ್ಲಿ ನಾನೊಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಶಾಸಕರು ಇವಾಗ ಬೆಳಗಾವಿ ಅಧಿವೇಶನದಲ್ಲಿ ಇದ್ದಾರೆ, MLA ಸಾಹೇಬರು. ಅವರನ್ನು ಶನಿವಾರ ಬಾರಪ್ಪ ಬಂದು ಮೀಟ್ ಮಾಡಪ್ಪ ಅಂತ ಹೇಳಿದ್ದಾರೆ ನನಗೆ. ಶನಿವಾರ ಹೋಗಿ ಎಲ್ಲ ನಮ್ಮ ಮೆಂಬರ್ಗಳನ್ನೆಲ್ಲ ವಿಶ್ವಾಸಕ್ಕೆ ತೊಗೊಂಡು ಎಲ್ಲರೂ ಕರ್ಕೊಂಡೋಗ್ಬಿಟ್ಟು ಅವ್ರ ಹತ್ರ ಮಾತಾಡಿಸಿ ನಮ್ಮ ಪಂಚಾಯತಿ ಸ್ವಲ್ಪ ಹಿಂದುಳಿದೈತಿ. ನಮ್ಮ ಶಾಸಕರು ಗಮನ ಸೆಳೆದು ಅವರ ಮಾರ್ಗದರ್ಶನದಲ್ಲಿ ನಾನು ಒಳ್ಳೆ ಕೆಲಸ ಮಾಡಬೇಕು. ಈ ಖಾತ ಆಂದೋಲನ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಬಡವ್ರಿಗೆ ಪಾಪ ಏನು ಈ ಖಾತ ಹೆಂಗೆ ಮಾಡಿಸ್ಕೊಳ್ಳೋದು ಅಂತಲೇ ಗೊತ್ತಾಗಲ್ಲ. ಇಷ್ಟು ನಾನು ನೋಡಿದ್ದೀನಿ, ನನ್ನ ಮೆಂಬರ್ ಇದೇನಪ್ಪ ಹಿಂಗೆ ಆಯ್ತಲ್ಲ, ಏನು ಇವು ಎಲ್ಲ 15 ಫೈನಾನ್ಸು ದುಡ್ಡು ಬಂದಿಲ್ಲ, ನರಗದೆಲ್ಲ ಹಂಗೆಲ್ಲ ಬ್ಲ್ಯಾಕ್ ಆಗೈತೆ, ಅದೆಲ್ಲ ಒಂದು ಸ್ವಲ್ಪ ಮಾತಾಡಿ ನಾವು ಮಾಡಿ ಇವತ್ತೆಲ್ಲ ಕುಂತು ಮಾತಾಡಿಸಿ ಜನಗಳಿಗೆ ಆದಷ್ಟು ಒಳ್ಳೇದು ಮಾಡಬೇಕು. ನನಗೇನೋ ಒಂದು ಅವಕಾಶ ಸಿಗೋದು ಅಪರೂಪ ಜನಗಳಿಗೆ. ಆ ಅವಕಾಶನ ನಾನು ಯೂಸ್ ಮಾಡ್ಕೊಬೇಕು, ಜನಗಳು ಒಳ್ಳೇದು ಮಾಡಬೇಕು ಅಂತ ನನ್ನ ಮನಸ್ಸಿಂದ ನಿಮ್ಮ ಹತ್ರ ಹೇಳ್ಕೊಳ್ತೀನಿ. ಮೊದಲ ಬಾರಿಗೆ ಅಧ್ಯಕ್ಷ ಆಗಿರೋದು, ಇದಕ್ಕೆ ಮುಂಚೆ ಏನಾದರೂ ಆಗಿರೋದು ಸರ್? ಇಲ್ಲ ಮೇಡಮ್, ನಾನು ಆ್ಯಕ್ಚುಲಿ ಇದೇ ಫಸ್ಟ್ ಟೈಮ್ ಮೆಂಬರು, ಫಸ್ಟ್ ಟೈಮ್ ಅಧ್ಯಕ್ಷ ಕೊಟ್ಟಿದ್ದಾರೆ. ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರೆಲ್ಲ ಸೇರಿ ಎಲ್ಲ ನಾನು ಇನಾಮಿನೇಷನ್ ಮಾಡಿದ್ದಾರೆ. ಯಾರು ನನ್ನ ಅಪೋಸ್ ಮಾಡ್ದಂಗೆ ಎಲ್ಲರೂ ವಿಶ್ವಾಸ ಬಂದು 15 ಜನ ಮೆಂಬರು ಸಪೋರ್ಟ್ ಮಾಡಿ ನಾಗರಾಜ್ ಏನೋ ಇವತ್ತು ನಿಮ್ಗೊಂದು ಒಳ್ಳೆ ಅವಕಾಶ ಸಿಗ್ಲಪ್ಪ ಅಂದ್ಬಿಟ್ಟು ಎಲ್ಲರೂ ಸೇರಿ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸರ್, ಈಗೇನು ಮೂಲಭೂತ ಸೌಕರ್ಯಗಳಲ್ಲಿ ಸುಮಾರು ಕುಂದುಕೊರತೆಗಳಿರ್ತವೆ, ತುಂಬ ಹಿಂದುಳಿದಿದೆ ಗ್ರಾಮ ಪಂಚಾಯತಿ ಗ್ರಾಮ ಅಂತ ಹೇಳ್ಕೊಂಡ್ರೆ, ಈಗ ಅಧ್ಯಕ್ಷ ಆದಮೇಲೆ ಏನೆಲ್ಲ ಸಮಸ್ಯೆಗಳಲ್ಲಿ ಮೊದಲನೇ ಆದ್ಯತೆ ಯಾವುದಕ್ಕೆ ಕೊಡ್ತೀರಾ ಸರ್? ಫಸ್ಟು ನೀರು, ಕರೆಂಟು, ಹಳ್ಳಿಗೆ ಗ್ರಾಮಕ್ಕೆ ಬೇಕಾದ ಮೂಲಭೂತ ಸೌಕರ್ಯ ಬೇಕಾಗಿರೋದು. ಅದನ್ನು ನೋಡೋಣ. ನಾನು ಆಲ್ರೆಡಿ PDO ಹತ್ರ ಮಾತಾಡಿ ನಾನು ಆಲ್ರೆಡಿ ಸ್ಟಾಫ್ ಮೀಟಿಂಗ್ ಕರೆದಿದ್ದೀನಿ. PDO ಹೇಳಿದ್ದಾರೆ, ಆಯ್ತು ಸರ್ ನಿಮ್ಗೆ ಸಪೋರ್ಟ್ ಕೊಡ್ತೀವಿ. ನಾನು ಹೇಳಿದ್ದೀನಿ, ನಾನೇ ನಿಮ್ಮ ಜೊತೆ ಬರ್ತೀನಪ್ಪ, ಏನು ಕೆಲಸ ಬೇಕು ಹೇಳಪ್ಪ, ನಮ್ಮ ಸಾಹೇಬ್ರಿಗಾಗಲಿ, MLA ಸಾಹೇಬರಾಗಲಿ, ಇವತ್ತು ಆಗಲಿ, ತುಮಕೂರಲ್ಲಿ ಏನು ಜಿಲ್ಲಾ ಪಂಚಾಯತ್ ಏನಾಗಬೇಕು ಕೇಳಪ್ಪ, ನಾನೇ ನೀನು ಕರ್ಕೊಂಡೋಗಿ ಮಾಡಿಸ್ಕೊಡ್ತೀನಿ ಅಂತ PDO ಹತ್ರ ಮಾತಾಡಿದ್ದೀನಿ. PDO ಅವ್ರು ಆಯ್ತು ಸರ್ ಇಷ್ಟೊಂದು ಸಪೋರ್ಟ್ ಕೊಟ್ಟರೆ ಒಂದು ಮಾಡೋಂಥ ಚೇಂಜಸ್ ಮಾಡೋಣ ಅಂತ ಹೇಳಿದ್ದಾರೆ. ನೋಡೋಣ, ಒಂದು 2-2 ತಿಂಗಳಲ್ಲಿ 3 ತಿಂಗಳಲ್ಲಿ ಏನೋ ಒಂದು ಚೇಂಜಸ್ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಆದಷ್ಟು ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್
ಪ್ರಯತ್ನ ಬಿದ್ದು ನಾನು ಅದಕ್ಕೇನು ಆ ಸೀಟ್ಗೆ ಏನಿದೆ ಅದಕ್ಕೆ ಗೌರವ ತರೋಕ್ಕೆ ನಾನು ಯಾವತ್ತೂ ಬದ್ಧನಾಗಿರ್ತೀನಿ. ನಾನು ಕಳಂಕ ಓದ್ಕೊಳ್ಳೋಕೆ ರೆಡಿ ಇರಲ್ಲ. ನನಗೆ ಎಷ್ಟು ಅವಧಿಲಿ ಏನು ಮಾಡ್ಬೋದು ಅದನ್ನ ನಾಳೆಯಿಂದಲೇ ಸ್ಟಾರ್ಟ್ ಮಾಡೋಕ್ಕೆ ನಾನು ಪ್ರಯತ್ನ ಬಿದ್ದಿದ್ದೀನಿ. ಸರ್, ಈಗಾಗಲೇ ಇನ್ನೇನು ಚುನಾವಣೆ ಸಮೀಪದಲ್ಲೇ ಇದೆ. ಗ್ರಾಮ ಪಂಚಾಯತಿ ಇರ್ಬೋದು, ಮತ್ತು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಗಳು ಈಗಾಗಲೇ ಆಗಬೇಕಿತ್ತು. ಕಾಲಾವಧಿ ಕಮ್ಮಿ ಇದೆ ಅಂತ ಈಗಾಗಲೇ ತಾವೇ ಹೇಳ್ಕೊಂಡ್ರೆ, ತಮ್ಮ ಹೆಜ್ಜೆ ಗುರುತು ಅಂದರೆ ಜನರು ಶಾಶ್ವತವಾಗಿ ನೆನ್ಪಿಟ್ಕೊಳ್ಳೋ ಅಂಥದ್ದು ಏನು ಒಂದು ಸೌಲಭ್ಯಗಳು ಒದಗಿಸ್ಕೊಡ್ಬೇಕು ಅಂತ ಇದ್ದೀರಾ ಸರ್? ಮೇಡಮ್, ಶಾಶ್ವತವಾಗಿ ನಿಂತ್ಕೋಬೇಕು ಅವ್ರು ಈ ಖಾತಾ ಕೊಡಿಸ್ಬೇಕು. ಎಷ್ಟೋ ಜನಗಳಿಗೆ ಈ ಖಾತೆ ಏನಾಗ್ಬಿಟ್ಟಿದೆ, ಮನೆಗಳಿಗೆ ಲೋನ್ ತಗೊಳಕ್ಕಲ್ಲ, ಅವ್ರದ್ದು ಅಡ್ರೆಸ್ ಸರಿಯಾಗಿರಲ್ಲ ಹಳ್ಳಿ ಕಡೆ. ಆಮೇಲೆ ಅದು ಮೇನ್ ಈ ಖಾತದ ಅದೊಂದು ನನಗೆ ತಲೆಲೈತೆ, ಅದೊಂದು ಮಾಡಿಸ್ಕೊಡ್ಬೇಕು. ಆಮೇಲೆ ನಮಗೆ ಸಾಕಷ್ಟು ಮನೆಗಳು ಪ್ರಾಬ್ಲಮ್ ಐತೆ, ಬಡವರಿಗೆ ಮನೆಗಳಿಲ್ಲ, ನಿವೇಶನ ಕಲ್ಪಿಸ್ಕೊಡ್ಬೇಕು. ಅದು ಅದರಲ್ಲಿ ನೋಡೋಣ, ಜನವರಿಗೆ ನಾವು ಕೊಡ್ತೀನಿ ಅಂತ ಒಂದು ನೆನ್ನೆ ಮಾನ್ಯ ನಮ್ಮ ಸರ್ಕಾರದ ಮಾನ್ಯ ಜಮೀರ್ ಸಾಹೇಬರು ನೆನ್ನೆ ಹೇಳಿದ್ದಾರೆ, ಹಳ್ಳಿ ಕಡೆ ಮನೆಗಳು ಕೊಟ್ಟಿಲ್ಲ ಅಂತ. ಏನೋ ಪುಣ್ಯಾತ್ಮ ವಹಿಸ್ತೀವಿ, ಒಂದು ಹಳ್ಳಿಗಳದ್ದು ಮನೆಯೇ ಇಲ್ಲ. ಇವು SC ಆಗಲಿ, ಬಡವರಾಗಲಿ, ಜನರಲ್ಗಾಗಲಿ ನನ್ನ ಹತ್ರ ಬಂದಾಗ ನಮಗೆ 1-2 ಬರುತ್ತೆ ವರ್ಷಕ್ಕೆ. ಅದು ಯಾರು ಕೊಡೋಕ್ಕಾಗ್ತಾಯಿಲ್ಲ. ಅದರಿಂದ ಅದೊಂದು ನಮ್ಮ ಸಾಹೇಬ್ರಿಗೆ ಸದನದಲ್ಲಿ ಮಾತಾಡಿ, ನೀವು ಮನೆಗಳೇ ಕೊಡ್ತಾರಲ್ಲ ಹಳ್ಳಿ ಕಡೆ, ಅಟ್ಲೀಸ್ಟ್ ಪಂಚಾಯತಿಗೆ ಒಬ್ಬ ಮೆಂಬರ್ಗೆ ಒಂದು ವರ್ಷಕ್ಕೆ ಒಂದು 15 ಮನೆ ಕೊಟ್ಟರೆ ಅಟ್ಲೀಸ್ಟ್ ಎಲ್ಲರೂ ಅಲ್ಲಿಗೆ 15 ಜನ ಮೆಂಬರ್ ಇರ್ತೀವಿ, ಅಲ್ಲಿಗೆ ಟೋಟಲಿ ಜಾಸ್ತಿ ಆಗಿದೆ, ಎಲ್ಲರೂ ಕೊಡ್ಬೋದು, ಸಮಾಧಾನ ಪಡಿಸ್ಬೋದು. ಈ 1-2 ಕೊಟ್ಟರೆ ಕಿತ್ತಾಡ್ತಾರೆ, ಯಾರು ಬೇಕಾದರೂ ಕೊಟ್ಬಿಡ್ತಾರೆ. ನಾನು ಆ್ಯಕ್ಚುಲಿ 1-2 ಮನೆ ಬಡವ್ರಿಗೆ 5 ಲಕ್ಷ ಇದರಲ್ಲಿ ಬೆಡ್ಡಲ್ಲಿ ಆಗಿರೋ 5 ಲಕ್ಷ ಬಿಟ್ಟು ಅವ್ರು ಹ್ಯಾಂಡಿಕ್ಯಾಪ್ಟ್ ಇದ್ರು, ಅವರು ನಾನೇ ನಿಂತು ಎಲ್ಲ ಮಾಡಿಸಿ 5 ಲಕ್ಷದ ಮನೆಯೂ ವ್ಯವಸ್ಥೆ ಮಾಡಿಸಿ, ಒಂದು ಅಂಗನವಾಡಿ ಮಾಡಿಸಿ ನಮ್ಮೂರಲ್ಲಿ ನಾನು ನೀಟಾಗಿ ಕಟ್ಸ್ಕೊಟ್ಟಿದ್ದೀನಿ, ಸಾಮಾಜಿಕ ಸೇವೆ ಮಾಡ್ತಾ ಇದ್ದೀನಿ. ನಮ್ಮೂರ ಒಂದು ದೇವಸ್ಥಾನ ಮಾಡ್ತೀವಿ, ಎಲ್ಲರೂ ಊರ ಒಗ್ಗಟ್ಟಾಗೆಲ್ಲ ಮಾಡ್ತಾ ಇದೀವಿ. ನಾನು ಯಾರ ಬಗ್ಗೆನೂ ಇದಾಗ ನಾನು ಮಾತಾಡೋಲ್ಲ. ಅದರಿಂದ ನನಗೆಲ್ಲಾನು ವಿಶ್ವಾಸ ತಗೊಂಡು ಒಂದು ಒಳ್ಳೆ ತಂದಲ್ಲಿ ಹೋಗ್ಬೇಕು ಅನ್ನೋ ನನಗೆ ಯಾರು ನನಗೆ ಏನಂದರೆ ಏನೋ ನನಗೆ ಇಷ್ಟೊಂದು ಇಷ್ಟಪಟ್ಟು ನಾನೆಲ್ಲ ಜನ ನನಗೆ ಇಷ್ಟಪಡ್ತೀನಿ, ನಾನು ಅದನ್ನು ಉಳಿಸ್ಕೋಬೇಕು ಅನ್ನೋ ನಂದು ಹಂಬಲ. ಸರ್, ತಾವು ಇದು ಎಷ್ಟು ವರ್ಷದಿಂದ ರಾಜಕೀಯದಲ್ಲಿದ್ದೀರಾ ಸರ್? ನಾನು ಆಲ್ರೆಡಿ ಒಂದು 10 ಇಯರ್ಸಿಂದ ಇದ್ದೀನಿ. ಫಸ್ಟು ಮೂಲತಃ ನಾನು ಆ್ಯಕ್ಚುಲಿ JDS ಇದ್ದವನು. ಶಾಸಕರ ಕಾರ್ಯವೈಖರಿ ನೋಡಿ, ನಾನು ರಂಗನಾಥನ ಕಾರ್ಯವೈಖರಿ ನೋಡಿ ನಾನು ಗ್ರಾಮ ಪಂಚಾಯತಿ ಆದ್ಮೇಲೆ ಶಾಸಕರು ಬಾಲಣ್ಣವರು MP ಅವ್ರ ಹತ್ರ ಕರ್ಕೊಂಡು ನನ್ನ ಪರಿಚಯ ಮಾಡಿಸಿ, ಸುರೇಶ್ ಅಂತ ಹೇಳಿ, ಹಿಂಗೆ ನಾಗರಾಜ್ ಅಂತ ಹುಡುಗ ಅಂತ ಹೇಳಿ, ಹಂಗಾಗಿ ನನ್ನ ಇದು ಮಾಡಿ ಅಲ್ಲಿಂದ ನಾನು ರಾಜಕೀಯಕ್ಕೆ ಗ್ರಾಮ ಪಂಚಾಯತಿ ಸ್ಟಾರ್ಟ್ ಮಾಡಿದ್ದೀನಿ. ಸರ್, ಇನ್ನೇನು ಗ್ರಾಮ ಪಂಚಾಯತಿ ಚುನಾವಣೆ ತಾವೇನಾದರೂ ನೆಕ್ಸ್ಟ್ ಏನಾದರೂ ಜಿಲ್ಲಾ ಪಂಚಾಯತಿಗೆ ಹೋಗೋದೇನಾದರೂ ಐಡಿಯಾ ಏನಾದರೂ ಇದೆಯಾ ಸರ್? ಇಲ್ಲ ಮೇಡಮ್, ನಮ್ಮ ಶಾಸಕರು ಏನು ಹೇಳ್ತೀನಿ ಅದು ಮಾಡ್ತೀವಿ. ನಾನು ಯಾಕೆಂದ್ರೆ ನಾನು ಆ ಥರ ಹೇಳ್ಕೊಂಡ್ರೆ ಅದು ತಪ್ಪಾಗುತ್ತೆ. ಈ ಒಂದು ಒಂದು ಉದ್ದೇಶ ಸಿಕ್ಕದು ಫಸ್ಟ್ ಪ್ರಯತ್ನ ಬಿದ್ದು ಒಂದು ಅಚೀವ್ಮೆಂಟ್ ಮಾಡೋಣ. ನಾವು MLA ಅವ್ರು ಏನು ಮಾರ್ಗದರ್ಶನ ಕೊಡ್ತಾರೆ, ರಂಗನಾಥ್ ಸರ್ ಅವ್ರು ಹಾಕಿದ ಹೆಜ್ಜೆನ ನೋಡಿ. ಯೋಜನೆಗಳನ್ನ ಯಾವ ರೀತಿ ಒದಗಿಸ್ಕೊಡ್ತಾ ಇದ್ದೀರಾ ಸರ್? ಮೇಡಮ್, ಗ್ಯಾರಂಟಿ ಯೋಜನೆಗಳು ಅಂತಂದರೆ ಇವಾಗ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರೆ. ಲೇಡೀಸ್ ಪಾಪ ಬಸ್ಸು ಸೌಕರ್ಯ ಕೊಟ್ಟಿದ್ದಾರೆ, ಅದ್ರಲ್ಲಿ ಅಕ್ಕಿ ಇದೆಲ್ಲ ಚೆನ್ನಾಗಿ ನಮ್ಮೆಲ್ಲ ಹೋಗ್ತಾ ಇದ್ದಾರೆ. ಬಡವರು ಪಾಪ ಎಲ್ಲ ನನ್ನೆಲ್ಲ ವಿಚಾರಿಸಿದ್ದೀನಿ, ಅದೆಲ್ಲ ಕೊಡ್ತಾರೆ ಕರೆಕ್ಟ್ ಟೈಮ್ಗೆ ಅಂತ. ಸ್ವಲ್ಪ ದುಡ್ಡು ಹಾಕೋದ್ರಲ್ಲಿ ಒಂಚೂರು ಹಿಂದೆ ಮುಂದೆ ಆಗ್ತಾಯಿದೆ. ಏರೋಪೇರ್ ಸರ್ಕಾರದಲ್ಲಿ ಅದು ಅನುದಾನ ಬಂದಂಗೆ ಮಾಡ್ತಿದ್ದಾರೆ. ಎಲ್ಲ ಚೆನ್ನಾಗಿ ಜನಗಳು ತಲುಪ್ತಾ ಇತ್ತು. ಸರ್, ಈ ಹಿಂದೆ ಅಧ್ಯಕ್ಷರು ತಂದಂಥ ಅಭಿವೃದ್ಧಿ ಕೆಲಸಗಳು ತಮಗೆ ತೃಪ್ತಿಯಾಗಿದೆ ಸರ್ ನಿಮ್ಮ ಗ್ರಾಮ ಪಂಚಾಯತಿ ಹೊತ್ತು? ಅಧ್ಯಕ್ಷರು ಹೋದ್ರೆ ಇವಾಗ ಏನು ಮಾಡಿದ್ದಾರೆ, ಈಗ ಇನ್ನೊಂದು ಹೇಳಿದ್ರೆ ಎಲ್ಲರೂ ಬೇಜಾರು ಮಾಡ್ಕೊತಾರೆ. ಈಗ ಅಧ್ಯಕ್ಷರನ್ನ ಇವಾಗ ಒಂದು ಸ್ವಲ್ಪ ಅಟ್ಲೀಸ್ಟ್ ತಿಳುವಳಿಕೆ ಇರೋ ಅಧ್ಯಕ್ಷ ಆದರೆ ಇಡೀ ಕರ್ನಾಟಕದ ನಾನು ಕೇಳ್ಕೊಳ್ಳೋದು, ಮಾನ್ಯ ಮುಖ್ಯಮಂತ್ರಿಗೆ ತಲುಪಿಸ್ಬೇಕು, ಒಳ್ಳೆ ಮೆಸೇಜ್ ಹೋಗಬೇಕು. ಅಟ್ಲೀಸ್ಟ್ ಒಂದು ಸ್ವಲ್ಪ ಎಜುಕೇಟೆಡ್ ಇರೋರು ಅಧ್ಯಕ್ಷ ಆಗಬೇಕು. ಅವಾಗ ಏನಾಗುತ್ತೆ ಅಂದರೆ PDOಗಳನ್ನ ಸೆಕ್ರೆಟರಿನ ಹಿಡಿದು ಕುಂಡಿಸಿ ಕೆಲಸ ಮಾಡಿಸ್ಬೋದು. ನೀವು ಏನು ಇಲ್ದಲೇ ಒಂದು ಪಾಪ ಹಳ್ಳಿ ಜನ ಮುದ್ದತೆ ಬಂದಿರ್ತಾರೆ. ನಮ್ಮಲ್ಲಿ ಒಬ್ರು ಇದ್ರು ಅಜ್ಜಿ, ಒಳ್ಳೆಯರಿದ್ದಾರೆ, ಅವ್ರನ್ನ ಕರ್ಕೊಂಡೋಗಿ ಕುಂಡಿಸ್ಬಿಟ್ರೆ ಅವ್ರು ಹೆಂಗೆ ಬೇಕು ಹಂಗೆ ಸೈನ್ ಹಾಕ್ಸ್ಕೊಂಡ್ಬಿಡ್ತಾರೆ. ಈಗ ಎಲ್ಲರೂ ಆ ಥರ ಮಾಡ್ತಾರೆ ಅಂತ ಹೇಳಲ್ಲ, ಇಡೀ ಕರ್ನಾಟಕದಲ್ಲಿ ಎಲ್ಲರೂ ಹಂಗೆ ಮಾಡ್ತಾರೆ. ಒಂದು ಸ್ವಲ್ಪ ಕಳ್ಳರು ಇರ್ತಾರೆ. ಅವ್ರು ಏನು ಮಾಡ್ಬಿಡ್ತಾರೆ ಅಂದರೆ ಗೊತ್ತಿಲ್ಲದಂಗೆ ಸೈನ್ ಹಾಕ್ಸ್ಕೊಂಡು ಮಾಡ್ಬಿಟ್ಟು ಸುಮ್ಗೆ ಪಂಚಾಯತಿಗೂ ಕೆಟ್ಟ ಹೆಸರು ಮಾಡ್ತಾರೆ, ಅಧ್ಯಕ್ಷರು ಕೆಟ್ಟ ಹೆಸರು ಮಾಡ್ತಾರೆ. ನಾನು ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದು ಏನಂದರೆ, ಅಟ್ಲೀಸ್ಟ್ ಅಧ್ಯಕ್ಷ ಅರ್ಹತೆ ಆಗಬೇಕು ಅಂದರೆ ಸ್ವಲ್ಪ ಓದು ಬರೋರಾದರೆ ಇದೇನು ಎತ್ತ ಅಂತ ನೋಡಿ ಸೈನ್ ಹಾಕಿ ಜ್ಞಾನ ಉಳ್ಳವರಾದರೆ ಪಂಚಾಯತಿ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊತಾರೆ. ಈಗ ಏನು ಗೊತ್ತಿಲ್ಲ, ಈಗ ಸೈನ್ ಹಾಕ್ರಿ ಹೆಬ್ಬೆಟ್ಟಿಕ್ರಿ ಇಕ್ಬಿಡ್ತಾರೆ. ಅವಾಗ ಗ್ರಾಮ ಪಂಚಾಯತಿನೂ ಗೊತ್ತಾಗಲ್ಲ. ಈಗ ಸಿಸ್ಟಮ್ನ ಇವಾಗ ನಮ್ಮ ರಾಜ್ಯ ಒಕ್ಕೂಟ ಅಂತ ಮಾಡಿದ್ದಾರೆ, ಪಂಚಾಯತ್ ರಾಜ್ ಒಕ್ಕೂಟದ ಅಧ್ಯಕ್ಷರು ಆಗಿದ್ದಾರೆ. ಅವರು ಇವಾಗೆಲ್ಲ ಸ್ಟೇಕ್ ಮಾಡ್ತಾ ಇದ್ದಾರೆ, ಸರಿಯಾಗಿ ಹಣಕಾಸು ಎಲ್ಲ ಬಂದಿಲ್ಲ ಅಂತ. ಅದರಿಂದ ನಾನು ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದು, ನನಗೊಂದು ಕನ್ಸರ್ನ್ ಏನಂದರೆ, ಸ್ವಲ್ಪ ಎಜುಕೇಟೆಡ್ ಅಧ್ಯಕ್ಷ ಆದರೆ ಗ್ರಾಮ ಪಂಚಾಯತಿ ಸ್ವಲ್ಪ ಕಂಟ್ರೋಲ್ ತಗೋಬೋದು, ಏನೇನು ತಪ್ಪೇನಿಲ್ಲ.